ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ನಿಮ್ಮ ಮನೆ ಮಗೇಶ್ ಚಾನಲ್ಗೆ. ಇವತ್ತು ಟಾಪಿಕ್ ಬಂದ್ಬಿಟ್ಟು ಡೇ ನಂಬರ್ 2 ಬಿಗ್ ಬಾಸ್ 11 ಸೀಸನ್ ಅಲ್ಲಿ ಅದು ಏನ್ ನಡೀತು, ಜಸ್ಟ್ ಪಾಯಿಂಟ್ಸ್ ವೈಸ್ ಆಗಿ ಏನು ಎಷ್ಟು ಜನ ನಾಮಿನೇಟ್ ಆದ್ರು, ಏನ್ ಟಾಸ್ಕ್ ಕೊಟ್ಟಿದ್ರು ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ. ಇವಾಗ ಮೊದಲೇದಾಗಿ ಫಸ್ಟ್ ಪಾಯಿಂಟ್ ತಗೊಂಡಾಗ ಗೋಲ್ಡ್ ಸುರೇಶ್ ಅವರು ಇದಾರಲ್ಲ, ಅವ್ರು ಬಂದ್ಬಿಟ್ಟು ಯಮುನಾ ಹತ್ರ ಏನೋ ಒಂದು ವಿಚಾರದಕ್ಕೋಸ್ಕರ ಕೇಳ್ತಾ ಇರ್ತಾರೆ. ಅದಕ್ಕೆ ಯಮುನಾ ಅವ್ರು ಏನಂತಾರೆ ಅಂದ್ರೆ, ಕ್ಲಾರಿಟಿ ಬೇಕಂದ್ರೆ ನಾನು ಒಬ್ಳ ಹತ್ರ ತಗೊಳೋದಲ್ಲ, ನೀವು ಬಂದ್ಬಿಟ್ಟು ಗ್ರೂಪ್ ಸಮೇತಾಗಿದ್ದಾಗ ಎಲ್ಲರ ಹತ್ರ ಬಂದು ತಗೊಬೇಕು ಕ್ಲಾರಿಟಿ. ಏನೋ ಒಂದು ಜಗಳ ಇಶ್ಯೂ ಆಗ್ತಾ ಇತ್ತು, ಆ ರೀಸನ್ ಇಂದ ಯಾಕೋ ಕೇಳೋಣ ಗ್ರೂಪ್ ಅಲ್ಲಿ ಎಲ್ಲಾರ ಹತ್ರನು ಕೇಳಬೇಕು ಅಂತ ಹೇಳಿದ್ರು. ಇದು ಬಂದ್ಬಿಟ್ಟು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಯಮುನಾ ಅವರು ಮತ್ತೆ ಭವ್ಯ ಹತ್ರ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಏನಂದ್ರೆ ನಮ್ ಗ್ರೂಪ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ಅಂದ್ರೆ ಸ್ವರ್ಗನಾಶಿಗಳ ಬಗ್ಗೆ ಯಾರು ಲಾಯರ್ ಜಗದೀಶನ್ ಅವರು ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ ಅಂತ ಒಂದು ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಉಗ್ರಂ ಮಂಜು ಅವರು ಗ್ರೂಪ್ ನಲ್ಲಿ ಉಗ್ರಂ ಮಂಜು ಅವ್ರು ಹೇಳ್ತಾರೆ ಗ್ರೂಪ್ ನಲ್ಲಿ ಯಮುನಾ ಅವ್ರ ಹತ್ರ ಹೋಗ್ಬಿಟ್ಟು ತುಂಬಾ ಒಳ್ಳೆಯದಾಗಿರೋದು ತುಂಬಾ ಒಳ್ಳೇದಲ್ಲ ಅಂತ ಅಂತಾರೆ, ಯಾರು ಉಗ್ರಂ ಮಂಜು ಅವರು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಹೇಳ್ತಾರೆ ಭವ್ಯ ಅವರು ಲಾಯರ್ ಹತ್ರ, ಸರ್ ಕ್ಲೀನ್ ಮಾಡಂಗಿಲ್ಲ ನಾವು ಮನೇಲಿ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಬರೀ ನರಕವಾಸಿಂಗ್ ಮಾತ್ರ ಮಾಡ್ಬೇಕು, ನೀವ್ ಯಾಕೆ ಮಾಡ್ತೀರಾ ಅಂತ ಹೋಗಿ ಭವ್ಯ ಅವರು ಇವರು ಲಾಯರ್ ಹತ್ರ ಜಗದೀಶ್ ಹತ್ರ ಹೇಳ್ತಾರೆ. ಫೋರ್ತ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಆಗಿದ ನಂತರ ಬಿಗ್ ಬಾಸ್ ಇಂದ ಒಂದು ಸಂದೇಶ ಬರುತ್ತೆ. ಅದು ಬಂದ್ಬಿಟ್ಟು ನೆಕ್ಸ್ಟ್ ಸೇಮ್ ಆಸ್ ಇಟ್ ಇಸ್ ಫಸ್ಟ್ ಡೇ ತಗೊಂಡ್ರೆ ಅದೇ ತರನೇ ಒಂದು ಸಂದೇಶ ಬರುತ್ತೆ. ನರಕವಾಸಿಗಳು ಇಬ್ಬರನ್ನ ಕೆಲ್ಸಕ್ಕೆ ತಗೊಂಡು ಇವರು ಕೆಲಸ ಮಾಡಿಸ್ಕೊಬೇಕು ಅನ್ಬಿಟ್ಟು ಅದರಲ್ಲಿ ಇಬ್ಬರನ್ನ ಚೂಸ್ ಮಾಡಿ ಅಂತ ಬಂದಿರುತ್ತೆ. ಆ ಇಬ್ಬರಲ್ಲಿ ಒಬ್ರು ಶಿಶಿರ್ ಮತ್ತು ಅನುಷಾ ಅವರು ಇಬ್ಬರನ್ನು ಚೂಸ್ ಮಾಡಿರುತ್ತೆ. ಇದಾಗಿರುತ್ತೆ ಫಿಫ್ತ್ ಪಾಯಿಂಟ್. ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್ ಬಂದ್ಬಿಟ್ಟು ನೆಕ್ಸ್ಟ್ ಗೌತಮ್ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ನಾನು ಯಾವಾಗ ವಾಶ್ರೂಮ್ ಹೋಗ್ಲಿ ಬಿಸಿನೀರೇ ಬರೋದಿಲ್ಲ ಸ್ನಾನ ಮಾಡಕ್ ಹೋದಾಗ ಅಂತ ಅದೊಂದು ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಕ್ಸ್ತ್ ಪಾಯಿಂಟ್ ಬಂದ್ಬಿಟ್ಟು ಸೆವೆಂತ್ ಪಾಯಿಂಟ್ ಬಂದ್ಬಿಟ್ಟು ಒಂದು ಜಗಳ ಆಗುತ್ತೆ. ಏನಕ್ಕೋಸ್ಕರ ಅಂದ್ರೆ ಶಿಶಿರ್ ಅವರು ಅದೇ ಈ ನರಕವಾಸಿಗಳು ಇರುತ್ತಲ್ಲ, ಅದ್ರಲ್ಲಿ ಒಬ್ಬರಿಗೆ ವಾಶ್ರೂಮ್ ಹೋಗ್ಬೇಕಂತ ಅರ್ಜೆಂಟ್ ಆಗಿರುತ್ತೆ. ಅದು ಭವ್ಯ ಅವ್ರ ಇನ್ಚಾರ್ಜ್ ಅಲ್ಲಿ ಅವ್ರ ಹತ್ರ ಕೀ ಇರುತ್ತಲ್ಲ, ಅದರಿಂದ ಅವರು ಶಿಶಿರ್ ಅವ್ರು ಕೇಳ್ತಾರೆ, ಈ ತರ ಅವ್ರಿಗೆ ಅರ್ಜೆಂಟ್ ಆಗಿದಂತೆ ಲಾಕ್ ತೆಗೀರಿ ಅಂತ ಅಂದ್ಬಿಟ್ಟು. ಬಟ್ ಏನಂದ್ರೆ ಅವ್ರು ಲಾಕ್ ತೆಗಿಯಕ್ಕೆ ತಡ್ಕೊಳಕ್ಕಾಗಲ್ಲ ಅಂತಂತಾರಂತೆ. ಒಂದು ನಿಮಿಷ ತಡ್ಕೊಳಕ್ಕಾಗಲ್ಲ ಅನ್ನೋದು ಒಂದು ಇದಂತಾರೆ ಬಂದ್ಬಿಟ್ಟು. ಅದಕ್ಕೋಸ್ಕರ ಶಿಶಿರ್ ಅವ್ರು ಅಂತಾರೆ, ಅದ್ ಹೆಂಗ್ ವಾಶ್ರೂಮ್ ತಡ್ಕೊಳಕ್ಕಾಗುತ್ತೆ ಸಾಧ್ಯ, ಇವಾಗ ನೀವು ಮಾಡ್ತಾರ ರೂಲ್ಸ್ ಅಲ್ಲ, ಅದು ಬಿಗ್ ಬಾಸ್ ಮಾಡಿದ್ರೆ ಮಾತ್ರ ರೂಲ್ಸ್. ಯಾಕಂದ್ರೆ ಇಲ್ಲಿ ವಾಶ್ರೂಮ್ ಇಲ್ಲ ಏನಂದ್ರೆ ನರಕವಾಸಿಗಳ ಹತ್ರ, ಅದಕ್ಕೆ ಸ್ವರ್ಗವಾಸಿಗಳ ಹತ್ರ ಅಲ್ಲಿ ಹೋಗ್ಬೇಕಂದ್ರೆ ಅವ್ರಿಗೆ ಬೀಗ ತೆಗಿದ್ರೆ ಕಾಯ್ಬೇಕು, ತಡ್ಕೊಬೇಕಾದ್ರೆ ಹೆಂಗ್ ತಡ್ಕೊಳಕ್ಕಾಗುತ್ತೆ ಅನ್ಬಿಟ್ಟು ಅದೊಂದಷ್ಟು ಅರ್ಗೆ ಮಾಡಿದ್ರು ಯಾರು ಶಿಶಿರ್ ಅವರು. ನೆಕ್ಸ್ಟ್ ಬಂದ್ಬಿಟ್ಟು ಸೆವೆಂತ್ ಪಾಯಿಂಟ್ ಬಂದ್ಬಿಟ್ಟು ನಮ್ಮ ನಾಮಿನೇಷನ್ ಬರುತ್ತೆ. ನಾಮಿನೇಷನ್ ಅಲ್ಲಿ ಬಂದಾಗ ಇಷ್ಟು ಒಂದು ಸಂದೇಶ ಬರುತ್ತೆ ಬಿಗ್ ಬಾಸ್ ಇಂದ. ಏನಂದ್ರೆ ನರಕವಾಸಿಗಳು ಅಂದ್ರೆ ಗೇಮ್ ಒಂದು ಬರುತ್ತೆ, ಗೇಮ್ ಮುಖಾಂತರವಾಗಿ ನರಕವಾಸಿಗಳು ಆ ಒಂದು ಗೇಮ್ ನ ಆಡಿ ವಿನ್ ಆಗಿ ಆ ತ್ರಿಶೂಲನ ಎತ್ಕೊಂಡ್ ಬಂದು ಈ ಸ್ವರ್ಗವಾಸಿಗಳಿದ್ರೆ ಯಾರಿಗಾನ ಒಬ್ರು ಕೊಟ್ಬಿಟ್ಟು ಅವರು ಸ್ವರ್ಗವಾಸಿಗಳಲ್ಲಿ ಇರ್ತಕ್ಕಂಥ ಅವರಲ್ಲಿ ಇಬ್ಬರನ್ನ ನಾಮಿನೇಟ್ ಮಾಡ್ಬೋದು ಈ ವಾರಲ್ಲಿ ಅಂತದನ್ನ ಒಂದು ಟಾಸ್ಕ್ ಕೊಡ್ತಾರೆ. ಅದ್ರಲ್ಲಿ ಫಸ್ಟ್ ದಾಗ ಬಂದ್ಬಿಟ್ಟು ರಂಜಿತ್ ಅವರು ಹೋಗ್ತಾರೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅವರು ಅದ್ರಲ್ಲಿ ಏನಂತ ಬಂದಿರುತ್ತೆ ಅಂದ್ರೆ ಸಂದೇಶ ಬಂದ್ಬಿಟ್ಟು ಸ್ವರ್ಗವಾಸಿಗಳ ಇಬ್ಬರ ಭಾವಚಿತ್ರವನ್ನು ಬೆಂಕಿಯಲ್ಲಿ ಹಾಕಿ ಸುಡಬೇಕು ಅಂತ ಒಂದು ಟಾಸ್ಕ್ ಅಂತ ಬರ್ತದೆ. ಆ ಟಾಸ್ಕ್ ಆಗಿದ್ದಾದ್ಮೇಲೆ ಆ ಫೋಟೋನ ಸುಡಬೇಕು ಅಂದ್ಬಿಟ್ಟು ಒಂದು ಟಾಸ್ಕ್ ಬಂದಿರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ರಂಜಿತ್ ಅವರು ಫಸ್ಟ್ ದಲ್ಲಿ ಟಾಸ್ಕ್ ಅಲ್ಲಿ ವಿನ್ ಆಗ್ತಾರೆ ಬಂದ್ಬಿಟ್ಟು. ಅದ್ರಲ್ಲಿ ಅವರು ಯಾರು ಕೊಡ್ತಾರೆ ತ್ರಿಶೂಲ್ ಹೋಗ್ಬಿಟ್ಟು ಗೌತಮಿ ಅವ್ರು ಕೊಡ್ತಾರೆ. ಗೌತಮಿ ಅವ್ರು ಬಂದ್ಬಿಟ್ಟು ಇಬ್ಬರನ್ನ ನಾಮಿನೇಟ್ ಮಾಡ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಲಾಯರ್ ಅವ್ರನ್ನ ಮತ್ತೆ ಯಮುನಾ ಅವ್ರನ್ನ ಇಬ್ರು ಬಂದ್ಬಿಟ್ಟು ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಗೇಮ್ ಆಡಿದಾಗ ಅನುಷ್ ಅವ್ರು ವಿನ್ ಆಗ್ತಾರೆ. ಅನುಷ್ ಅವ್ರು ಬಂದ್ಬಿಟ್ಟು ಯಮುನಾ ಅವ್ರಿಗೆ ಇದು ಕೊಡ್ತಾರೆ. ಬಟ್ ಅದರಲ್ಲಿ ಗೌತಮಿ ಅವ್ರನ್ನ ಮತ್ತೆ ಉಗ್ರಂ ಮಂಜು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ರೀಸನ್ ಏನಂದ್ರೆ ನೈಟ್ ಟೈಮ್ ಅಲ್ಲಿ ರಾತ್ರಿ ಹೊತ್ತು ನರಕವಾಸಿಗಳ ಹತ್ರ ಹೋಗಿ ಮಾತಾಡ್ತಾ ಇರ್ತಾರೆ ಅಂತ ಅನ್ಬಿಟ್ಟು ಒಂದು ರೀಸನ್. ಗೌತಮಿ ಅವರು ಹೋಗ್ಬಿಟ್ಟು ನರಕವಾಸಿಗಳ ಹತ್ರ ಮಾತಾಡ್ತಾ ಇರ್ತಾರೆ ಅನ್ಬಿಟ್ಟು ಅದೊಂದು ರೀಸನ್ಗೆ. ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಮೂರನೇ ಗೇಮ್ ಅಲ್ಲಿ ಬಂದಾಗ ಮೂರನೇ ರೌಂಡ್ ಅಲ್ಲಿ ಯಾರು ಮಾನಸ ಮತ್ತೆ ಗೋಲ್ಡ್ ಸುರೇಶ್ ಅವರು ಆಡ್ತಾರೆ. ಬಟ್ ಅದರಲ್ಲಿ ಗೋಲ್ಡ್ ಸುರೇಶ್ ಅವ್ರು ವಿನ್ ಆಗ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ನೆಕ್ಸ್ಟ್ ಥರ್ಡ್ ಗೇಮ್ ಅಲ್ಲಿ ಆಡಿದಾಗ ಅದೇ ಗೋಲ್ಡ್ ಸುರೇಶ್ ಅವರು ಕೊಡ್ತಾರಲ್ಲ, ಅವಾಗ ಅದ್ರಲ್ಲಿ ಬಂದ್ಬಿಟ್ಟು ನಾಮಿನೇಟ್ ಆದವರು ಭವ್ಯ ಅವರು ಮತ್ತೆ ಬಂದ್ಬಿಟ್ಟು ಹಂಸ ಅವರು, ಇವರಿಬ್ರು ನಾಮಿನೇಟ್ ಆಗ್ತಾರೆ. ಮತ್ತೆ ಇನ್ನು ಮಿಕ್ಕಿದ್ ಯಾರು ಆಡಿರಲ್ಲ ಅವ್ರು ಬಂದ್ಬಿಟ್ಟು ಅದೇ ನರಕವಾಸಿಗಳಲ್ಲಿ ಅವರು ಡೈರೆಕ್ಟ್ ಈ ವಾರದ ನಾಮಿನೇಟ್ ಆಗ್ತಾರೆ. ಅವ್ರು ಬಂದ್ಬಿಟ್ಟು ಯಾರು ಶಿಶಿರ್ ಮತ್ತು ಮಾನಸ ಮತ್ತೆ ಮೋಕ್ಷಿತ್ ಇವ್ರು ಸೋತಿರ್ತಾರಲ್ಲ, ಇವರು ಅವ್ರ ಜೊತೆ ಆಡಿದಾಗ ಅದರಿಂದ ಇಷ್ಟ ಆಗಿರುತ್ತೆ. ನಿನ್ನೆ ಎಪಿಸೋಡ್ ಅಲ್ಲಿ ಆಗಿದೆ. ಬಟ್ ಇನ್ನೊಂದ್ ಏನಂತಾರೆ ಲಾಯರ್ ಅವಾಗ್ಲೇ ಹೇಳ್ದಂಗೆ, ನಾನು ಇಬ್ರು ಕಡೆ ಇರ್ತೀನಿ, ಇಬ್ರು ಕಡೆ ಆಡ್ತಾ ಇರ್ತೀನಿ, ಇಬ್ರು ಕಡೆ ಮಾತಾಡಿ ಮಜಾ ತಗೊಂತಾ ಇರ್ತೀನಿ ಅಂತ ಅನ್ಬಿಟ್ಟು ಸ್ವರ್ಗವಾಸಿಗಳ ಹತ್ರ ಹೇಳ್ತಾರೆ. ಇದಾಗಿತ್ತು ಡೇ ನಂಬರ್ 2 ಅಲ್ಲಿ ಎಪಿಸೋಡ್ ಬಂದ್ಬಿಟ್ಟು. ಜಸ್ಟ್ ಜಾಸ್ತಿ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ. ನೆಕ್ಸ್ಟ್ ನಾನು ವಿಡಿಯೋಸ್ ನನ್ನ ಕಂಟೆಂಟ್ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಅಂಟಿಲ್ ಬಾಯ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಸಿ ಯು.